इलाफ ई मीडिया, मोस्ट ट्रस्टेड चैनल। दलितों ने जिला प्रशासन पर दलित समुदाय को उनके घरों से बेदखल करने का आरोप लगाया। जिला प्रशासन द्वारा बीदर शहर के चेकपेट इलाके के निवासियों को उनकी आवासीय भूमि से कब्जा हटाने के लिए नोटिस जारी करने के बाद दलित संगठनों ने 22 फरवरी को विरोध प्रदर्शन किया और एक लिखित जिला उपायुक्त को पत्र दिया गया। दलित संगठनों और वहां मौजूद लोगों ने बताया कि करीब 40 साल पहले अंबेडकर भवन सामुदायिक भवन के लिए सर्वे नंबर 95 में करीब 2 एकड़ 35 गुंठा जमीन आवंटित की गई थी ताकि चेकपेट गांव में अनुसूचित जाति के लोगों के लिए सांस्कृतिक एवं अन्य कार्यक्रमों का आयोजन किया जा सके। बीदर से हिदायतुल्लाह की रिपोर्ट। ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದ ಅಂಬೇಡ್ಕರ್ ಭವನ ಜಮೀನನ್ನು ತಾವುಗಳು ಅನ್ಯಾಯ ಉದ್ದೇಶ ಆಸ್ತಿ ವರ್ಗಾವಣೆ ಮಾಡಿರುವ ರದ್ದುಪಡಿಸಿ ಚಿಕ್ಕಪೇಟೆ ಗ್ರಾಮದ ಅಂಬೇಡ್ಕರ್ ಭವನ ಹೆಸರಿನಲ್ಲಿ ವರ್ಗಾಯಿಸಬೇಕಾಗಿ ಅರ್ಜಿ। ಈ ಮೇಲ್ಕಡೆ ಸಂಬಂಧಪಟ್ಟ ಹಾಗೆ ಬೀದರ್ ತಾಲೂಕಿನ ಚಿಕ್ಕಪೇಟೆ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಮತ್ತು ಸಮುದಾಯ ಭವನ ಸುಮಾರು 40 ವರ್ಷಗಳಿಂದ ಚಿಕ್ಕಪೇಟೆ ಗ್ರಾಮದ ಪರಿಶಿಷ್ಟ ಜಾತಿ ಬರುವ ಜನರ ಹಲವು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ರಚನಾ ವಿಚಾರಧಾರೆ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಿದೆ। ಚಿಕ್ಕಪೇಟೆ ಗ್ರಾಮದ ಹತ್ತಿರದಲ್ಲಿರುವ ನಾವದಗಿರಿ ಸರ್ವೆ ನಂಬರ್ 95ರಲ್ಲಿ ಸುಮಾರು 2 ಎಕರೆ 35 ಗುಂಟೆ ಬೀದರ್ ಚಿಕ್ಕಪೇಟೆ ಗ್ರಾಮದಲ್ಲಿ ರಿಂಗ್ ರಸ್ತೆಯಿಂದ ಹಮಿಲಾಪುರ ರಸ್ತೆಗೆ ವರೆಗೆ ಇರುತ್ತದೆ। ಕಳೆದ 2022ರಲ್ಲಿ ತಾವುಗಳು 2 ಎಕರೆ 35 ಗುಂಟೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೆಟ್ರಿಕ್ ಬಾಲಕರ ವಸತಿ ನಿಲಯ 1 ಎಕರೆ ಬೀದರ್ ಉತ್ತರ ಹುಬ್ಬಳ್ಳಿಯಲ್ಲಿ ನಾಡ ಕಚೇರಿ 10 ಗುಂಟೆ ಸರ್ವೆ ನಂಬರ್ 95ರಲ್ಲಿ ಸರ್ಕಾರಿ ಭೂಮಿ ಇದೆ, ಇದನ್ನ ಕೂಡಲೇ ತೆರವುಗೊಳಿಸ್ರಿ ಅಂತ ಮೊನ್ನೆ ನೋಟಿಸ್ ಮಾಡಿರ್ತಾರೆ। ಇದು ಬಹಳ ಖಂಡನೀಯ ವಿಷಯ। ಯಾಕಂದ್ರೆ ಇವತ್ತು ನಾವು ನೋಡ್ಬೇಕಾದ್ರೆ ಸುಮಾರು ಬದರುದ್ದೀನ್ ಕಾಲನಿ ಪಕ್ಕದಲ್ಲಿ ಇರಾನಿ ಗಲ್ಲಿ ಸರ್ಕಾರಿ ಭೂಮಿಯಲ್ಲಿ ಇದೆ ಅಂತ ಸುಮಾರೆಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವುಗೊಳಿಸಿ ಅಲ್ಲಿ ಆಫೀಸ್ ಕಟ್ಬೋದಿತ್ತು, ಯಾಕೋ ಕಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ। ಅದೇ ರೀತಿ ಸುಮಾರು ಸರ್ವೆ ನಂಬರ್ 71 ಕುಂಬಾರವಾಡ ಪಕ್ಕದಲ್ಲಿ ಅದನ್ನು ಸರ್ಕಾರಿ ಭೂಮಿ ಇದೆ, ಅಲ್ಲೂ ಕಟ್ಟಬಹುದಿತ್ತು, ಅಲ್ಲೂ ಕಟ್ಟಿಲ್ಲ। ಈ ರಿಂಗ್ ರಸ್ತೆಯಲ್ಲಿರುವ ಈ ಚಿಕ್ಕಪೇಟೆ ಗ್ರಾಮದ ಜಿಲ್ಲಾಧಿಕಾರಿಗಳಾಗಲಿ, ಎಸಿ ಆಗಲಿ, ತಹಸೀಲ್ದಾರ್ ಆಗಲಿ ಇವ್ರ ಗಮನಕ್ಕೆ ಬಂದದೇನು ಅಂತ ನಾವು ಭಾವಿಸ್ಬೇಕಾಗ್ತದೆ। ಯಾಕಂತಂದ್ರೆ ನಾವು ನೋಡ್ತಾ ಬರ್ತಾ ಇದ್ದೀವಿ, ಎಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ ವಿಶೇಷವಾಗಿ ದಲಿತರ ಮೇಲೆ ಆಗ್ತಾ ಇದ್ದಾವೆ। ಎಲ್ಲಿ ದಲಿತರ ಮೇಲೆ ಆಗ್ತಾ ಇದ್ದಾವ ಅಂತಂತಂದ್ರೆ ಸುಮಾರು ಮಳಚಪ್ಪರ ಗ್ರಾಮ ಇರ್ಬೋದು, ಮತ್ತೆ ಮೊನ್ನೆ ಕೌಡ್ಗಾಂವ್ ಇರ್ಬೋದು, ಮೊನ್ನೆ ಚಾಂಬಾಳ್ ಜೆಂಡಾ ಒಂದು ಏನೋ ಫ್ಲಾಗ್ ತೆಗೆದ್ರಂತ ಅದು ಇರ್ಬೋದು। ಈ ಸರ್ಕಾರಕ್ಕೆ ನಾವೇನು ಬಹುಮತದಿಂದ ಸರ್ಕಾರ ತಂದಿದ್ದೇವಲ್ಲ, ಇದು ನಮ್ಮ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದೆ। ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗಮನದಲ್ಲಿದೆ। ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಟ್ಟಕ್ಕಂತ ಒಂದು ಮಾತಾಡಲ್ಲ। ಇವತ್ತು ಬಾಲ್ಕಿ ಪಟ್ಟಣದಲ್ಲಿ ಇಲ್ಲೋದ್ರ ನಮ್ಮ ಪತ್ರಕರ್ತ, ನಮ್ಮ ದಲಿತ ಸಂಘರ್ಷ ಸಮಿತಿ ಗೆಳೆಯರ ಮೇಲೆ ದಬ್ಬಾಳಿಕೆ ಆಗ್ತದೆ, ಅಲ್ಲೂ ಕೂಡ ಮಾತಾಡಲ್ಲ। ಸೊ ಈ ವಿಚಾರಗಳು ನೋಡಿದಾಗ ಇಲ್ಲಿದ್ದಂತ ಸುಮಾರು 35 ವರ್ಷದಿಂದ ಆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಗಳಿದ್ದಾವೆ, ಅಲ್ಲೇ ಡಿಪಾರ್ಟ್ಮೆಂಟ್ ಇದ್ದಂತ ಒಂದು ಇಲಾಖೆಗಳು ಕಟ್ಟಿಸ್ಕೊಟ್ಟಂತ ಬಿಲ್ಡಿಂಗ್ಗಳಿದ್ದಾವ, ಅಂಗನವಾಡಿ ಇರ್ತದ, ನಿರ್ಮಿತಿ ಕೇಂದ್ರದಿಂದ ಮತ್ತೊಂದು ಯಾವುದೋ ಸಮುದಾಯ ಭವನ ಏನೋ ಮಾಡಿಕೊಟ್ಟಿದ್ದಾವ। ಇವೆಲ್ಲ ಇರ್ಲಕ್ ಕೂಡ ತಾವುಗಳ ಗಮನ ಹರಿಸಲ್ದೇನೆ ಬಂದು ಏಕಾಏಕಿ ನೀವು ಸಡನ್ ಆಗಿ ನೋಟಿಸ್ ಕೊಟ್ಟು ತೆರವುಗೊಳಿಸ್ಲಕ್ ನೀವು ಮುಂದಾಗ್ತೀರಿ ಅಂದ್ರೆ